ಗ್ರೇಟರ್ ಬೆಂಗಳೂರಿನ ಚೊಚ್ಚಲ ಬಜೆಟ್ ಮಂಡನೆ. ಮೇಯರ್, ಕಾರ್ಪೊರೇಟರ್ ಇಲ್ಲದೆ ಅಧಿಕಾರಿಗಳಿಂದಲೇ ಮಂಡನೆ. $3,889 ಕೋಟಿ ಗಾತ್ರದ ಬಜೆಟ್ನಲ್ಲಿ ಹಲವು ಯೋಜನೆಗಳ ಘೋಷಣೆ. ಆಸ್ತಿ ತೆರಿಗೆ ಮೂಲಕ ಪಾಲಿಕೆಗೆ ಆದಾಯ ಹೆಚ್ಚಿಸಲು ಪ್ಲಾನ್. ಎಸ್, ಸಿಲಿಕಾನ್ ಸಿಟಿ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬೆಂಗಳೂರು ಆಗಿ ಬದಲಾವಣೆಯಾಗಿದೆ. ಬೆಂಗಳೂರು ಪಾಲಿಕೆಗಳಿಗೆ ಸುಮಾರು 10 ರಿಂದ 11 ವರ್ಷಗಳಾಗಿದ್ದು, ಈವರೆಗೂ ಪಾಲಿಕೆಗಳಿಗೆ ಮೇಯರ್ ಆಗಲಿ ಕಾರ್ಪೊರೇಟರ್ ಆಗಲಿ ಇಲ್ಲ. ಈ ನಡುವೆ ಗ್ರೇಟರ್ ಬೆಂಗಳೂರಿನ ಚೊಚ್ಚಲ ಬಜೆಟ್ ಮಂಡನೆ ಮಾಡಲಾಗಿದ್ದು, ಇಂದು ಮತ್ತು ನಾಳೆ ಬೆಂಗಳೂರು ಪಾಲಿಕೆ ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ. ಇಂದು ಬೆಂಗಳೂರಿನ ವೈಟ್ ಫೀಲ್ಡ್ನ MLR ಕನ್ವೆನ್ಷನ್ ಸೆಂಟರ್ನಲ್ಲಿ ಪೂರ್ವ ನಗರ ಪಾಲಿಕೆ ಆಯುಕ್ತ ರಮೇಶ್ ಅವರು ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಭವಿಷ್ಯ ರೂಪಿಸುವ ಚೊಚ್ಚಲ ಬಜೆಟ್ ಮಂಡಿಸಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ವಿಭಜನೆಯಾದ ಬಳಿಕ ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಅಧಿಕಾರಿಗಳು 2026-27ನೇ ಸಾಲಿನ ಬಜೆಟ್ ಮಂಡಿಸಿದ್ದಾರೆ. ಈ ಬಜೆಟ್ನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಭರ್ಜರಿ ಅನುದಾನದ ಜೊತೆಗೆ ಹಲವು ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಈ ಬಜೆಟ್ನಲ್ಲಿ ಸಿಬ್ಬಂದಿ ವೆಚ್ಚಕ್ಕೆ 302 ಕೋಟಿ ರೂಪಾಯಿ, ಆಡಳಿತ ವೆಚ್ಚಕ್ಕೆ 82 ಕೋಟಿ ರೂಪಾಯಿ, ಕಸ ತ್ಯಾಜ್ಯ ವಿಲೇವಾರಿಗೆ 300 ಕೋಟಿ ರೂಪಾಯಿ, ಕಾರ್ಯಾಚರಣೆ ಹಾಗೂ ನಿರ್ವಹಣೆ ವೆಚ್ಚಕ್ಕೆ 342 ಕೋಟಿ ರೂಪಾಯಿ, ಆರೋಗ್ಯ, ಶಿಕ್ಷಣ ಮತ್ತು ಕಲ್ಯಾಣ ಯೋಜನೆಗೆ 267 ಕೋಟಿ ರೂಪಾಯಿ, ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿಗೆ 240 ಕೋಟಿ ರೂಪಾಯಿ, ಸಾಲ ಮರುಪಾವತಿಗೆ 193 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸುಮಾರು 1,500 ಕೋಟಿ ಆಸ್ತಿ ತೆರಿಗೆ ಸಂಗ್ರಹದ ಗುರಿ. ಇನ್ನು ಈ ಬಜೆಟ್ನಲ್ಲಿ ಸುಮಾರು 1,500 ಕೋಟಿಯನ್ನ ಆಸ್ತಿ ತೆರಿಗೆ ಮೂಲಕ ಸಂಗ್ರಹ ಮಾಡೋ ಗುರಿಯನ್ನ ಪೂರ್ವ ಪಾಲಿಕೆ ಹೊಂದಿದೆ. ಆಸ್ತಿ ತೆರಿಗೆ ಮೌಲ್ಯಮಾಪನ, ದಂಡ ವಸೂಲಿ, GBA ಕಾಯ್ದೆಯ ಅನುದಾನಗಳ ಮೂಲಕ ಆದಾಯ ಸಂಗ್ರಹಿಸುವ ಗುರಿಯನ್ನ GBA ಹೊಂದಿದೆ. ಪ್ರಮುಖವಾಗಿ ಆಸ್ತಿ ತೆರಿಗೆ ಸಂಗ್ರಹದ ಮೂಲಕ ಪಾಲಿಕೆ ಆದಾಯ ಸಂಗ್ರಹಿಸುವ ಉದ್ದೇಶವನ್ನ ಹೊಂದಿದೆ. ಬೆಂಗಳೂರು ಪೂರ್ವ ವಲಯ ಪಾಲಿಕೆ ವ್ಯಾಪ್ತಿಯ ಸುಮಾರು 1,36,000 ಜಾಗಗಳಿಗೆ B ಖಾತೆಯಿಂದ A ಖಾತೆ ನೀಡಲಾಗಿದೆ. ಬಾಕಿ ಉಳಿದ 3,20,000 ಈ ಖಾತಾ ವಿತರಿಸುವ ಗುರಿಯನ್ನ ಪಾಲಿಕೆ ಹೊಂದಿದ್ದು, ಈ ಖಾತೆಯಿಂದ ಪಾಲಿಕೆಗೆ ಆದಾಯ ಸಂಗ್ರಹಿಸುವ ಗುರಿಯನ್ನ ಹೊಂದಿದೆ. ಇನ್ನು ಪಾಲಿಕೆ ವ್ಯಾಪ್ತಿಯ ಸ್ವತ್ತುಗಳನ್ನ ಜಿಯೋ ಟ್ಯಾಗಿಂಗ್, ಮ್ಯಾಪಿಂಗ್ ಮಾಡಲಾಗ್ತಾ ಇದೆ. ಆಸ್ತಿ ಮಾಲೀಕರ ಮಾಹಿತಿ ಗೌಪ್ಯತೆ, ಈ ಖಾತೆಗಳ ರಕ್ಷಣೆಗೆ ವಿನೂತನ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಕೆ ಮಾಡುವ ಮೂಲಕ ಕಾವೇರಿ ತಂತ್ರಾಂಶದೊಂದಿಗೆ ಈ ಖಾತಾ ಜೋಡಣೆ ಮೂಲಕ ತೆರಿಗೆ ಸಂಗ್ರಹಿಸಲಾಗುತ್ತೆ. ಇದರ ಜೊತೆಗೆ ಜಾಹೀರಾತಿನಿಂದ 68 ಕೋಟಿ ರೂಪಾಯಿ ಆದಾಯ ನಿರೀಕ್ಷಿಸಲಾಗ್ತಿದೆ. ಇನ್ನು ತನ್ನ ವ್ಯಾಪ್ತಿಯಲ್ಲಿ 4.5 ಲಕ್ಷ ಖಾತೆಗಳನ್ನು ಡಿಜಿಟಲೀಕರಣಗೊಳಿಸುವ ಗುರಿಯನ್ನ ಹೊಂದಿದ್ದು, ಇದರೊಂದಿಗೆ AI ಮೂಲಕ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರನ್ನ ಪತ್ತೆ ಹಚ್ಚುವ ಕಾರ್ಯವನ್ನ ಈ ಆರ್ಥಿಕ ವರ್ಷದಲ್ಲಿ ಮಾಡಲಾಗಿದೆಯಂತೆ. ಇದಿಷ್ಟು ಜೊತೆಗೆ ಸಾಕಷ್ಟು ಯೋಜನೆಗಳನ್ನ ಪಾಲಿಕೆ ಘೋಷಣೆ ಮಾಡಿದ್ದು, ಪಾಲಿಕೆ ಆದಾಯ ಹೆಚ್ಚಳಕ್ಕೆ ಆಸ್ತಿ ತೆರಿಗೆ ಸಂಗ್ರಹಕ್ಕೆ ಮುಂದಾಗಿದ್ದು, ಆಯವ್ಯಯ ಯಾವ ರೀತಿ ಸರಿದೂಗಿಸುತ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.